ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಗ್ಯಾಸ್ಟ್ರೋಎಂಟರಾಲಜಿ ವಿಭಾಗದ ಸೇವೆ ಪ್ರಾರಂಭವಾಗಿ 25 ವರ್ಷ ಸಂದಿದ್ದು, ಇದರೊಂದಿಗೆ ಆಸ್ಪತ್ರೆಯ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಹಾಗೂ ಸಹಾನುಭೂತಿಯ ರೋಗಿ ಆರೈಕೆಯನ್ನು ಬಲಪಡಿಸುವುದರೊಂದಿಗೆ ಸುಸಜ್ಜಿತ ವ್ಯವಸ್ಥೆಯ ವಿಭಾಗವಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ ಎಂದು ಗ್ಯಾಸ್ಟ್ರೋಎಂಟರಾಲಜಿ ವಿಭಾಗದ ಮುಖ್ಯಸ್ಥ ಡಾ ಬಿವಿ ತಂತ್ರೆ ಹೇಳಿದ್ದಾರೆ. ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ 25ನೇ ವರ್ಷದ ಲೋಗೋವನ್ನು ಅನಾವರಣಗೊಳಿಸಿ ಮಾತನಾಡಿದರು. ಕಳೆದ 25 ವರ್ಷಗಳಿಂದ ನಮ್ಮ ವಿಭಾಗವು ಇಆರ್ಸಿಪಿ ಮತ್ತು ಇಯುಎಸ್ನಂತಹ ಸುಧಾರಿತ ಎಂಡೋಸ್ಕೋಪಿಕ್ ಕಾರ್ಯವಿಧಾನಗಳನ್ನು ಪರಿಚಯಿಸುವಲ್ಲಿ ಮುಂಚೂಣಿಯಲ್ಲಿದೆ. ಇದು ಕಾಂಪ್ಲೆಕ್ಸ್ ಬಿಲಿಯರಿ ಮತ್ತು ಪ್ಯಾನ್ಕ್ರಿಯಾಟಿಕ್ ಸಮಸ್ಯೆಗಳನ್ನು ಎದುರಿಸುತ್ತಿರುವ ರೋಗಿಗಳ ಚಿಕಿತ್ಸೆಯಲ್ಲಿ ಮಹತ್ವದ ಫಲಿತಾಂಶವನ್ನು ದಾಖಲಿಸಲು ನೆರವಾಗಿದೆ. ನಮ್ಮ ಆಸ್ಪತ್ರೆಗೆ ಬರುವ ರೋಗಿಗಳು ಉತ್ತಮ ಆರೈಕೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ನಿರಂತರವಾಗಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದ್ದೇವೆ ಎಂದರು. ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾ ಸಂದೀಪ್ ಗೋಪಾಲ್ ಮಾತನಾಡಿ, ಮಕ್ಕಳು, ಯುವ ಜನತೆ ಹಾಗೂ ಮಹಿಳೆಯರಲ್ಲಿ ಐಬಿಡಿ ಎಂದು ಕರೆಯಲ್ಪಡುವ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಮತ್ತು ಲಿವರ್ ಸಿರೋಸಿಸ್ ಸಮಸ್ಯೆ ಆತಂಕಕಾರಿ ಮಟ್ಟದಲ್ಲಿ ಏರಿಕೆ ಕಂಡುಬರುತ್ತಿದೆ. ಇವು ಸಾಮಾನ್ಯವಾಗಿ ಬೊಜ್ಜು ಮತ್ತು ಕಳಪೆ ಆಹಾರ ಪದ್ಧತಿಗೆ ಸಂಬಂಧಿಸಿದಾಗಿರುತ್ತೆ. ಇಂತಹ ಪ್ರಕರಣಗಳನ್ನು ಶೀಘ್ರ ಚಿಕಿತ್ಸೆಗೆ ಒಳಪಡಿಸಿ ದೀರ್ಘಕಾಲದ ಲಿವರ್ ಹಾನಿಗೆ ಒಳಗಾಗದಂತೆ ತಡೆಯುವುದು ಮುಖ್ಯವಾಗುತ್ತೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾ ಅನುರಾಗ್ ಶೆಟ್ಟಿ, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾ ಸುರೇಶ್ ಶೆಣೈ, ಪ್ರಾದೇಶಿಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿದ್ದಿಕ್ ಉಪಸ್ಥಿತರಿದ್ದರು. Apart from KMC Manipal, this is the only center for giving super specialty training in the district of Dakshin Kannada as well as Udupi. In fact, apart from Mangalore and Manipal, there is only Mysore and Bangalore for giving gastroenterology super specialty training. With the advancements taking place in the field of gastroenterology, we felt the need for further expansion. Dr. Anurag Shetty, young and dynamic, joined us in the year 2016. We got newer diagnostic and therapeutic procedures. EUS, endoscopic ultrasound, was started by Dr. Anurag. He also got trained in third space endoscopy, and he is the only person trained to do POEM procedure for achalasia cardia, which is a condition in which there is a difficulty in swallowing. ಒಬ್ಬ ಮನುಷ್ಯ ರೋಗಿ ಆಗಲೇಬೇಕು ಅಂತಿಲ್ಲ. ಮನುಷ್ಯ ಜೀರ್ಣಾಂಗ ಪಿತ್ತ ಜನಕಾಂಗ ವೈದ್ಯನ ಹತ್ರ ಒಂದು ಸಿಂಪಲ್ ವರ್ಡ್ ಗ್ಯಾಸ್ಟ್ರಿಕ್ ಅಂತ ಹೇಳಿ ಬಂದರೆ ಅದನ್ನು ಯಾವ ರೀತಿ ಪರಿಗಣಿಸ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅದು ಏನು ಇಲ್ಲದೇ ಇರ್ಬೋದು, ಇಲ್ಲ ತುಂಬ ಸೀರಿಯಸ್ ಆದ ರೋಗ ಸಹ ಇರ್ಬೋದು. ಸೊ ಈ ವೃತ್ತಿಯಲ್ಲಿರುವಾಗ, ಸ್ಪೆಷಲಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅಂದರೆ ಜೀರ್ಣಾಂಗ ಪಿತ್ತ ಜನಕಾಂಗ ತಜ್ಞನಾಗಿರುವಾಗ, ಆ ವರ್ಡ್ ಗ್ಯಾಸ್ಟ್ರಿಕ್ ಈ ವಿಲ್ ನೆವರ್ ಬಿ ಸಿಂಪಲ್ ಫಾರ್ ಹಿಮ್. ಇಟ್ ವಿಲ್ ಆಲ್ವೇಸ್ ಬಿ ಟೇಕನ್ ವಿತ್ ಡ್ಯೂ ರೆಸ್ಪೆಕ್ಟ್ ಆ್ಯಂಡ್ ರಿಗಾರ್ಡ್ಸ್. ಗ್ಯಾಸ್ಟ್ರಿಕ್ ಅಂತ ಹೇಳೋದು ಮನುಷ್ಯ ಬಾಯಿಂದ ತೊಂದರೆ ಬಂದರೂ ಹೇಳ್ಬೋದು, ಬುಧದ್ವಾರದಲ್ಲಿರುವ ಆ ಭಾಗದಲ್ಲಿರುವ ತೊಂದರೆ ಅಂತಲೂ ಹೇಳ್ಬೋದು. ಈ ದಿಕ್ಕಿನಲ್ಲಿ 2-3 ರೋಗಗಳು ಈ ನಮ್ಮ ದೇಶದಲ್ಲಿ